ಅಹ್, ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲಗನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SSP ರಿಲೇಟೆಡ್ ಮಾಹಿತಿಯನ್ನು ನೀಡಲಿಕ್ಕೆ ಹೊರಟಿದ್ದೀವಿ. ಅಂತಂದರೆ SSP ಸ್ಕಾಲರ್ಶಿಪ್ಗೆ ಏನು ಮಾಹಿತಿ, ಇವತ್ತಿನ ಒಂದು ಫಾರ್ ಎಕ್ಸಾಂಪಲ್ ಕರೆಂಟ್ ಡೇಟಲ್ಲಿ ಏನೆಲ್ಲ ಚೇಂಜಸ್ ಇದ್ದಾವೆ ಮತ್ತು ಇವತ್ತಿನವರೆಗೂ ಏನೆಲ್ಲ SSPಯಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ SSP ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಅಂತಂದರೆ SSP ಸ್ಕಾಲರ್ಶಿಪ್ಗೆ ಆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಏನು ಮಾಡಿದ್ರಪ್ಪ ಅಂತಂದರೆ ನಮ್ಮೊಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು, ಅಂದರೆ ನೀವು ಇಲ್ಲಿ ನೋಡ್ಬೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 15/2/2026 ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ. ಸೊ ಇನ್ನು ಇದು ಒಂದಾಗಿತ್ತು. ಇನ್ನೂ ಒಂದು ಮಾಹಿತಿ ಏನಪ್ಪ ಅಂದರೆ, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಲಾಗಿನ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅಂತಂದರೆ ಸ್ಕಾಲರ್ಶಿಪ್ ಆದಾಗ ಸ್ಕಾಲರ್ಶಿಪ್ ಲಾಗಿನ್ನಲ್ಲಿ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಇವರ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ಸ್ ಆರ್ ಇನ್ಕರೆಕ್ಟ್ ಅಂತ ಬರ್ತಾ ಇದೆ. ಇವನ್ ನಾವು ಸರಿಯಾದ ಪಾಸ್ವರ್ಡನ್ನು ಹಾಕಿದ್ರು ಕೂಡ ಆ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಬೆಸ್ಟ್ ಏನಪ್ಪ ಅಂದರೆ, ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಅಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಯೂಸರ್ ID ಹಾಕಿಬಿಟ್ಟು ನ್ಯೂ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡು ಸೊ ಮತ್ತೆ ನೀವು ಲಾಗಿನ್ ಆಗಿ ಅಂತ ಹೇಳ್ತೀನಿ. ಸೊ ಇನ್ನು ಸ್ಕಾಲರ್ಶಿಪ್ಪಿಗೆ ರೀಸೆಂಟಾಗಿ ನಾವು ಹೋಗಿ ಆಫೀಸಲ್ಲಿ ಅಪ್ಡೇಟ್ ಮಾಡಿಸಿ ಬಂದಿದ್ವಿ. ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು, ಬಟ್ ಸ್ಕಾಲರ್ಶಿಪ್ಪಲ್ಲಿ ಏನಪ್ಪ ಅಂದರೆ ನಮ್ಮ ಪ್ರೀವಿಯಸ್ ಇಯರ್ ಡೀಟೇಲ್ಸ್, ಅಂದರೆ ಪ್ರಿವಿಯಸ್ ಇಯರ್ ನಮ್ಮ ಒಂದು ಪರ್ಸೆಂಟೇಜ್ ಬಂದುಬಿಟ್ಟು ಅಪ್ಡೇಟ್ ಆಗಿರಲಿಲ್ಲ. ಅದನ್ನು ಅಪ್ಡೇಟ್ ಮಾಡಿಸಿ ಬಂದಿದ್ದೀವಿ ಅಂತ ಕೂಡ ಹೇಳಿದ್ದೀರಾ. ಸೊ ಹೌದು, ಅದನ್ನು ಅಪ್ಡೇಟ್ ಮಾಡಿಸಿ ಬಂದ ನಂತರ ನೀವು ಆ್ಯಕ್ಚುಲಿ ಅವರು ಹೇಳಿರೋ ಪ್ರಕಾರ ಒಂದು 15 ದಿನದೊಳಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ರಿ, ಅಂದರೆ ಜಮಾ ಆಗುತ್ತೆ ಅಂತ ಹೇಳಿದರು. ಆದರೆ ಇವಾಗ ಏನಾಗಿದೆ ಅಂದರೆ, ಸ್ಕಾಲರ್ಶಿಪ್ ಡೇಟನ್ನು ಅವರು ಎಕ್ಸ್ಟೆಂಡ್ ಮಾಡಿರೋ ರೀಸನ್ಗಾಗಿ, ಅಂದರೆ ಸ್ಕಾಲರ್ಶಿಪ್ ಡೇಟ್ ಬಂದುಬಿಟ್ಟು 2025-26ನೇ ಸಾಲಿನ ಸ್ಕಾಲರ್ಶಿಪ್ ಡೇಟನ್ನು ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಅಪ್ ಟು ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಸ್ಕಾಲರ್ಶಿಪ್ ಡೇಟ್ ಫೆಬ್ರವರಿ 15ರವರೆಗೆ ಎಕ್ಸ್ಟೆಂಡ್ ಆಗಿರೋದ್ರಿಂದ ಸೊ ಫೆಬ್ರವರಿ ಎಂಡ್ವರೆಗೆ ನಾವು ಆ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಏನಪ್ಪ ಅಂತಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಮಗೆ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಬಟ್ ಅದಕ್ಕೆ ಯಾವುದೇ ರೀತಿ ಅಫಿಷಿಯಲ್ ಆಗಿ ನಮಗೆ ಇನ್ನೂ ಯಾವುದೇ ಮಾಹಿತಿಯನ್ನು ಅವರು ನಮಗೆ ಕೊಟ್ಟಿಲ್ಲ. ಸೊ ಇನ್ನು ಸ್ಕಾಲರ್ಶಿಪ್ ಲಾಗಿನ್ ಆದ ನಂತರ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟಲ್ಲಿ 0 ಅಂತ ತೋರಿಸ್ತಾ ಇದೆ ಅಂತ ಕೂಡ ಹೇಳಿದ್ರಿ. ಸ್ಕಾಲರ್ಶಿಪ್ ಅಮೌಂಟಲ್ಲಿ 0 ಅಂತ ಇದೆ, ಮತ್ತು ಯಾವುದೇ ರೀತಿಯ ಸ್ಕಾಲರ್ಶಿಪ್ಪು ಕೂಡ ನಮಗೆ ಏನೋ ಸ್ಯಾಂಕ್ಷನ್ ಆಗಿಲ್ಲ. ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ, ನೀವು ಯಾವ ಒಂದು ಆಫೀಸಿಗೆ ಹೋಗಿಬಿಟ್ಟು, ಅಂದರೆ ಯಾವ ಆಫೀಸಲ್ಲಿ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸ್ತಾ ಇದ್ರಿ, ಅದೇ ಆಫೀಸಲ್ಲಿ ನಿಮ್ಮ ಒಂದು ಸ್ಟೇಟಸ್ ಪ್ರಿಂಟೌಟನ್ನು ತೊಗೊಂಡ್ಬಿಟ್ಟು ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್, ನಿಮ್ಮ ಒಂದು CET ಅಲಾಟ್ಮೆಂಟ್ ಕಾಪಿ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಕರೆಂಟ್ಲಿ, ಅಂದರೆ ಯಾವುದೇ ರೀತಿ ಎಕ್ಸ್ಪೈರ್ ಆಗಿರುವಂಥ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ ಆಗಿರಬಾರ್ದು, ಕರೆಂಟ್ಲಿ ಅಂಡರ್ ಗೋಯಿಂಗ್ ಆಗಿರುವಂಥ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಹೋಗ್ಬಿಟ್ಟು ಅಟೆಸ್ಟ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ. ಯಾಕಂತಂದರೆ ಏನಾದರೂ ಒಂದು ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ ಏನು ಪ್ರಾಬ್ಲಮ್ ಆಗಿರ್ತದೆ ಅಂದರೆ, ನಿಮ್ಮೊಂದು ಸ್ಕಾಲರ್ಶಿಪ್ ಹಾಕೋ ಟೈಮಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ವ್ಯಾಲಿಡ್ ಇರ್ತದೆ, ಆದರೆ ಅದರ ಅಮೌಂಟ್ ಬರೋವರೆಗೂ ಕೂಡ ನಿಮಗೆ ಅದು ವ್ಯಾಲಿಡ್ ಆಗೇ ಇರಬೇಕು. ಬಿಕಾಸ್ ಇನ್ ಬಿಟ್ವೀನ್ ಏನಾದರೂ ಅದರ ಡೇಟ್ ಏನಾದರೂ ಎಕ್ಸ್ಪೈರ್ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗೋದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅಂದರೆ ಸ್ಕಾಲರ್ಶಿಪ್ ಬರೋದು ಕೂಡ ಪ್ರಾಬ್ಲಮ್. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ತಾಯಿದೆ ಅಂದರೆ, ಅವರ ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಬೇಸ್ಡ್ ಬ್ಯಾಂಕ್ ಅಕೌಂಟ್ಸ್ ಕೂಡ ಚೇಂಜ್ ಆಗ್ತಾ ಇರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವೇ ನೋಡೋ ಹಾಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ದವರು ಬಂದುಬಿಟ್ಟು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮಾಡೋ ಟೈಮಲ್ಲಿ ನಮ್ಮ ಒಂದು ಆಧಾರ್ ಬೇಸ್ಡ್ ಅಥೆಂಟಿಕೇಷನ್ ಡೀಟೇಲ್ಸ್, ಅಂದರೆ ಆಧಾರ್ ಏನಾದರೂ ಆಧಾರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವಂಥ ಒಂದು ಟೈಮಲ್ಲಿ ಅದು ಲಿಂಕ್ ಆಗ್ತದೆ. ಸೊ ಆ ಟೈಮಲ್ಲಿ ನಮಗೆ ಏನಂತಂದರೆ NPCI ಮ್ಯಾಪಿಂಗ್ ಫೆಚ್ ಆಗೋದಿಲ್ಲ. ಸೊ ಆ ರೀಸನಿಗೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಆನ್ ಹೋಲ್ಡ್ ಇರ್ತದೆ. ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳಿರ್ತವೆ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಹೇಳಿರುವಂಥ ಅಷ್ಟು ಡಾಕ್ಯುಮೆಂಟ್ಸನ್ನು ತೊಗೊಂಡ್ಬಿಟ್ಟು ನಿಮ್ಮ ಹತ್ತಿರದ SSP ಡಿಪಾರ್ಟ್ಮೆಂಟ್ಗೆ ಹೋಗಿಬಿಟ್ಟು ಅಲ್ಲಿ ಈ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಇದನ್ನು ವೆರಿಫೈ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೀನಿ ನಿಮಗೆ. ಯಾಕಂದರೆ ನೀವು ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸನ್ನು ಎಷ್ಟು ಬೇಗ ವೆರಿಫೈ ಮಾಡಿಕೊಂಡು ಅದನ್ನು ನೀವು ಅಪ್ಡೇಟ್ ಮಾಡಿಸ್ತೀರಾ, ಅಷ್ಟು ಬೇಗ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ಸೊ ಇನ್ನು ನನಗೆ ವಿದ್ಯಾರ್ಥಿಗಳು ಸ್ಟೇಟಸನ್ನು ಶೇರ್ ಮಾಡಿದ್ರಿ, ಅಂದರೆ ಈ ಸ್ಕಾಲರ್ಶಿಪ್ ಸ್ಟೇಟಸನ್ನು ಶೇರ್ ಮಾಡಿದ್ರಿ ಥ್ರೂ ಇಮೇಲಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಬಂದಿದ್ದು. ಸೊ ಅದರಲ್ಲಿ ನೋಡಿರೋ ಹಾಗೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸಿ ಬಂದ ನಂತರನೂ ಕೂಡ ಏನಾಗ್ತಾ ಇದೆ ಅಂದರೆ, ಮತ್ತೆ ಒಂದು 2-3 ಡೇಸ್ ಆದ ನಂತರ ಸೇಮ್ ಯುವರ್ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಹ್ಯಾಸ್ ನಾಟ್ ಬಿನ್ ಫ್ಯಾಚ್ಡ್ ಬೈ ಯುವರ್ ಏನಂದರೆ ಕನ್ಸರ್ನ್ಡ್ ಬೋರ್ಡ್ ಬಾರ್ ಯೂನಿವರ್ಸಿಟಿ ಅಂತ ಬರ್ತಾ ಇದೆ. ಸೊ ಅದಕ್ಕೆ ಆಪ್ಷನ್ ನಿಮ್ಮ ಒಂದು SSP ಹೋಮ್ ಪೇಜಲ್ಲೇ ಇದೆ. ನೀವು ನಿಮ್ಮ SSP ಹೋಮ್ ಪೇಜಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು
ಏನಂದರೆ ನಿಮ್ಮೊಂದು ಪ್ರೀವಿಯಸ್ ಇಯರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ನಿಮ್ಮ ಕೋರ್ಸ್ ಡೀಟೇಲ್ಸನ್ನು ಅಲ್ಲಿ ಅಪ್ಡೇಟ್ ಮಾಡಿ. ಸೊ ಇದಿಷ್ಟೆಲ್ಲ ಆದ ನಂತರ ನಿಮಗೆ ಅಪ್ಡೇಟ್ ಆಗಿ ಕೆಲವೊಂದು 15 to 20 ಡೇಸಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಅಂದರೆ 24-25 ಸ್ಕಾಲರ್ಶಿಪ್ ಅಮೌಂಟ್ 100% ಬಂದೇ ಬರುತ್ತೆ. ಸೊ ಇದನ್ನು ಹೊರತುಪಡಿಸಿ ಮತ್ತೆ ಯಾವ ವಿದ್ಯಾರ್ಥಿಗಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕಮೆಂಟ್ ಮಾಡಿ. ಯಾಕಂದರೆ ಆ ಕಮೆಂಟನ್ನು ಓದಿದ ನಂತರ ನನಗೆ ಅದರ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ನಾನೇನೆಂದರೆ ಸೊಲ್ಯೂಷನನ್ನು ಹೇಳಲಿಕ್ಕೆ ಆಗುತ್ತದೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಏನೇ ಇದ್ದರೂ ಅದನ್ನು ನಾನು ಈ ಒಂದು ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಇಮೇಲ್ ಐ ಡಿ ಇರುತ್ತೆ. ಆ ಇಮೇಲ್ ಐ ಡಿಲಿ ಹೋಗಿಬಿಟ್ಟು ನಿಮ್ಮ ಪ್ರಾಬ್ಲಮನ್ನು ಕೂಡ ಟೈಪ್ ಮಾಡಿ ನೀವೇನಾದರೂ ಅದರಲ್ಲಿ ನಿಮ್ಮ ಒಂದು ಸ್ಟೇಟಸನ್ನು PDF ಫೆಚ್ ಮಾಡಿದರೆ ಅದಕ್ಕೆ ನಾನು ಅಲ್ಲಿಯೂ ಕೂಡ ನಿಮಗೆ ರೆಸ್ಪಾನ್ಸ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಏನು ಮಾಡಬೇಕಂತಲೂ ಕೂಡ ನಿಮಗೆ ಹೇಳ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ವಿಡಿಯೋನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.